ಸ್ಕೈಲೈಟ್ ಹೌಸು ಮೇಲ್ಗಡೆ ನೋಡ್ತಾ ಇರ್ಬೋದು. ಆ ಸೂರ್ಯನ ಕಿರಣನ ಬೆಳಕು ಸೀದಾ ಕೆಳಗಡೆ ಬೀಳಿಸುತ್ತೆ. ಟಿವಿ ಯೂನಿಟ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಡಿಸೈನ್ಸ್ ಕೂಡ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಇದಾದ ನಂತರ ಗೋಪುರ ನೋಡ್ತಾ ಇರ್ಬೋದು, ದೇವ್ರ ಮನೆದು. ಇದೇನಿದೆ ಸ್ಕೈಲೈಟ್ ಬೆಳಕು ಡೈರೆಕ್ಟ್ ಆಗಿ ಒಳಗಡೆ ಬೀಳುತ್ತೆ ಸರ್. ಮೇಲ್ಗಡೆ ಓಪನ್ ಮಾಡ್ತಿದೀವಿ. ಇದು ಆರಾಮ್ಸೆ ಒಂದು 2 ಕಾರ್ ನಿಂತ್ಕೋಬಹುದು. ಅದು ಬಿಟ್ಟು ಕೂಡ ಬೈಕ್ಗಳು ನಿಂತ್ಕೋಬಹುದು. ಹೌದು ಅಲ್ವಾ? ಹೌದು ಸರ್. ಸೊ ಒಂದು ಹ್ಯಾಂಡಲ್ ನೋಡ್ತಾ ಇರ್ಬೋದು, ಮತ್ತೆ ಲಾಕರ್ಗಳು ನೋಡ್ತಾ ಇರ್ಬೋದು. ತುಂಬ ಸೇಫ್ಟಿ ಪರ್ಪಸ್ ಯೋಚನೆ ಮಾಡಿ ಈ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಬೇರೆ ಏನು ಮೆಟೀರಿಯಲ್ ಇಲ್ದೇ ಬರೀ ಸಿವಿಲ್ ವರ್ಕಲ್ಲೇ ನಾವು ಎಲಿವೇಶನ್ ಮುಗಿಸಿ ಕ್ಲೈಂಟ್ಗೆ ವಿತ್ ಇನ್ ಬಜೆಟ್ ಅಲ್ಲೇ ನಾವು ಎಲಿವೇಶನ್ ಮತ್ತೆ ಮೇಲ್ಗಡೆ ರೂಫ್ ಸಂಪಕ್ಕೆ ಬಿಡೋ ತರ ಮಾಡ್ಕೊಂಡಿದ್ದೀವಿ. ಹೌದು ಸರ್. ಸೊ ಮಳೆ ನೀರು ಅಂದ್ರೆ ಕೊಳೆ ನೀರು ಅವು ಇವೆಲ್ಲ ಬಂದಿರುತ್ತೆ, ಅದನ್ನೆಲ್ಲ ಫಿಲ್ಟರ್ ಮಾಡಿ ಒಳ್ಳೆ ನೀರನ್ನ ಸಂಪಿಗೆ ಪ್ರೊವೈಡ್ ಮಾಡುತ್ತೆ. ಹೌದು. ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ರೆಂಟಲ್ ಹೌಸ್ ಮಾಡಿದೀವಿ. ಸ್ಪೇಸಸ್ ಹಾಲ್ ಕೊಟ್ಟಿದ್ದೀವಿ. ಇದೆಲ್ಲ ಯಾವ್ದು? ಲಪೋತ್ರ ಸರ್. ಲಪೋತ್ರ. ಸೊ ಆಂಟಿ ಸ್ಕಿಡ್ ಇದು. 2 ಫ್ಯಾನ್ ನ ಪ್ರೊವೈಡ್ ಮಾಡಿದ್ದಾರೆ. ಅದು ಕೂಡ ತುಂಬಾ ಲಕ್ಸುರಿ ಆಗಿರ್ತಕ್ಕಂಥ ಫ್ಯಾನ್ ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಪೂಜಾ ರೂಮ್ ಮಾತ್ರ ಎಕ್ಸ್ಟ್ರೀಮ್ ಆಗಿ ಕಟ್ಕೊಟ್ಟಿದ್ದಾರೆ ಡೂಪ್ಲೆಕ್ಸ್ ಹೌಸ್ ಅಲ್ಲಿ. ನೋಡಿ, ಇಲ್ಲಿಂದನೂ ಕೂಡ ಕಿಚನ್ ಕಾಣಿಸುತ್ತೆ. ಇದು ಡೈನಿಂಗ್ ಟೇಬಲ್ ಇಲ್ಲ ಪ್ರೊವೈಡ್ ಮಾಡಿದ್ರೆ ಇಲ್ಲಿ ಫುಡ್ ಗಿಡ್ ರೆಡಿ ಆದ್ಮೇಲೆ ಇಲ್ಲಿ ಅದನ್ನ ಇಲ್ಲಿ ಇಟ್ಕೋಬಹುದು. ತುಂಬಾ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸಮೃದ್ಧಿ ಅಂತಕ್ಕಂಥ ಬಿಲ್ಡಿಂಗ್ ಇದು 30-40 ಡೈಮೆನ್ಷನ್ ಅಲ್ಲಿ ಕಟ್ಟಿರ್ತಕ್ಕಂಥದ್ದು. ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಇವನ್ ಇನ್ಕ್ಲೂಡಿಂಗ್ ರ್ಯಾಂಪ್ ವ್ಯವಸ್ಥೆಯಿಂದ ಹಿಡಿದು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಭೂಮಿ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮ್ಮ ಜೊತೆಗೆ ಇದ್ದು ಸಪೋರ್ಟ್ ಮಾಡಿ ಪ್ರತಿಯೊಂದು ನೀಟ್ ಅಂಡ್ ಕ್ಲೀನ್ ಆಗಿ ಕಟ್ಸ್ಕೊಡ್ತಾರೆ. ಇದು ಡೈನಿಂಗ್ ಟೇಬಲ್. ಡೈನಿಂಗ್ ಟೇಬಲ್ ಅಬ್ಸರ್ವ್ ಮಾಡಬಹುದು. ಎಂಟ್ರೆನ್ಸ್ ಅಲ್ಲಿ ಈ ಡಿಸೈನ್ಸ್ ನೋಡಬಹುದು. ಅದೇನ್ ಬೀಮ್ಸ್ ಇದೆಯೋ ಅಷ್ಟಕ್ಕೂ ಕೂಡ ಡಿಸೈನ್ಸ್ ಮಾಡಿದ್ದಾರೆ. ಟೆರಸ್ ಅಲ್ಲಿ ಬಂದ್ವಿ ಅಂತಂದ್ರೆ ಸೊ ಈ ಸಿಟ್ ಔಟ್ ಏರಿಯಾ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆರಾಮ್ಸೆ ಫ್ಯಾಮಿಲಿನೋ ಅಥವಾ ಫ್ರೆಂಡ್ಸ್ ಅಥವಾ ಏನೋ ಬಿಸ್ನೆಸ್ ಕೊಲೀಗ್ಸ್ ಯಾರಾದ್ರೂ ಬಂದ್ರೆ ಮೀಟಿಂಗ್ ಮಾಡೋದಾಗಿರ್ಬೋದು. ಕೂಲಿಂಗ್ ರೂಫ್, ಹೀಟ್ ಆಗಲ್ಲ. ಎಷ್ಟೇ ಬಿಸಿಲು ಬಂದ್ರು ಹೀಟ್ ಆಗಲ್ಲ, ಯಾವಾಗ ಕೂಲ್ ಆಗೇ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಂದು ಮನೆನ ತುಂಬ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಇಲ್ಲೇನು ನೋಡ್ತಾ ಇದ್ರು, ಸಮೃದ್ಧಿ ಅಂತಕ್ಕಂಥ ಬಿಲ್ಡಿಂಗ್ ಇದು 30-40 ಡೈಮೆನ್ಷನ್ ಅಲ್ಲಿ ಕಟ್ಟಿರ್ತಕ್ಕಂಥದ್ದು. ಡೂಪ್ಲೆಕ್ಸ್ ಹೌಸು. ಗ್ರೌಂಡ್ ಫ್ಲೋರಲ್ಲಿ 1 BHK ರೆಂಟಲ್ ಹೌಸಿಗೆ ಬಿಟ್ಟರೆ, ಸೊ ಫಸ್ಟ್ ಫ್ಲೋರು 1 BHK ಡೂಪ್ಲೆಕ್ಸ್ ಹೌಸ್ ಇದೆ. ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಅದಾದಮೇಲೆ ಕೂಲಿಂಗ್ ರೂಫ್ ಹಾಕಿ ಮತ್ತು ಸಿಂಟೆಕ್ಸ್ ವ್ಯವಸ್ಥೆ ಮಾಡಿಬಿಟ್ಟು ಲ್ಯಾಡರ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಇವನ್ ಇನ್ಕ್ಲೂಡಿಂಗ್ ರ್ಯಾಂಪ್ ವ್ಯವಸ್ಥೆಯಿಂದ ಹಿಡಿದು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಸೊ ಎಕ್ಸ್ಟೀರಿಯರ್ ಎಲಿವೇಶನ್ ನೋಡ್ಕೊಳ್ಳಿ. ಪ್ರತಿಯೊಂದು ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ದುಂದು ವೆಚ್ಚ ಮಾಡ್ದೇ ಬೆಸ್ಟ್ ಬಡ್ಜೆಟಲ್ಲಿ ಕಟ್ಸಿಕೊಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸೊ ನೀವೇನಾದರೂ ಮನೆ ಕಟ್ಸ್ಬೇಕಂದ್ರೆ ನಮ್ಮ RCC ಕನ್ಸ್ಟ್ರಕ್ಷನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಭೂಮಿ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮ್ಮ ಜೊತೆಗೆ ಇದ್ದು ಸಪೋರ್ಟ್ ಮಾಡಿ ಪ್ರತಿಯೊಂದು ನೀಟ್ ಆ್ಯಂಡ್ ಕ್ಲೀನಾಗಿ ಕಟ್ಸ್ಕೊಡ್ತಾರೆ. ಸೊ ಬನ್ನಿ, ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ಇದೆ, ಫಸ್ಟ್ ಫ್ಲೋರಲ್ಲಿ ಯಾವ್ದಿದೆ, ಫಾಲ್ ಸೀಲಿಂಗ್ ಯಾವ ಥರ ಮಾಡಿದ್ದಾರೆ, ಮತ್ತು ವಾಶ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ, ಮತ್ತು ಟೈಲ್ಸ್ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ, ಮತ್ತು ಈ ಮೆಟ್ಲುಗಳ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ, ಮತ್ತು ಪೂಜಾ ರೂಮ್ ಯಾವ ಥರ ಮಾಡಿದ್ದಾರೆ. ಮತ್ತು ಇನ್ನೊಂದು ಮರ್ತೆ ನಿಮಗೆ, ಈ ಡೂಪ್ಲೆಕ್ಸ್ ಹೌಸ್ ಬಂದು ಸ್ಕೈಲೈಟ್ ಹೌಸ್ ಅಂತಲೇ ಕರಿಬೋದು. ಸ್ಕೈಲೈಟ್ ವ್ಯವಸ್ಥೆ ಕೂಡ ಇದೆ ಈ ಮನೆಯಲ್ಲಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ಇದು ಮನೆ ನೇಮ್ ಬಂದು ಸಮೃದ್ಧಿ ಅಂತೇಳಿ. ಏನದು ಗ್ರೂ ಕಟ್ಟಿಂಗ್ ನೋಡ್ತಿದ್ದೀರಾ, ಅದೆಲ್ಲ ಸಿವಿಲ್ ವರ್ಕ್ ವಿತ್ ಸ್ಟ್ರಕ್ಚರ್ ಪೇಂಟ್ ಅಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಮತ್ತೆ ವುಡ್ ಅಂಡ್ ವಿಂಡೋ UPVC ವಿಂಡೋಸ್ ಅಂತ ಕೊಟ್ಟಿದ್ದೀವಿ. ಅದು ಎಲಿವೇಶನ್ಗೆ ಚೆನ್ನಾಗಿ ಕಾಣಿಸಿದೆ ಸರ್. ಅಂದರೆ ಎಲಿವೇಶನ್ ಪರ್ಪಸ್ಗೋಸ್ಕರ ಅದನ್ನು ಮಾಡಿದ್ದೀವಿ. ಮತ್ತು ವಿತೌಟ್ ಬೇರೆ ಏನು ಮೆಟೀರಿಯಲ್ ಇಲ್ದೇ ಬರೀ ಸಿವಿಲ್ ವರ್ಕಲ್ಲೇ ನಾವು ಎಲಿವೇಶನ್ ಮುಗಿಸಿ ಕ್ಲೈಂಟ್ಗೆ ವಿತ್ ಇನ್ ಬಜೆಟ್ ಅಲ್ಲೇ ನಾವು ಎಲಿವೇಶನ್. ಮತ್ತೆ ಮೇಲ್ಗಡೆ ರೂಫ್ ಅಲ್ಲಿ ಏನು ಟಾಪ್ ಏನು ಸರ್ ಅದು? ಸರ್ ಅದು ಸಿಟ್ ಔಟ್ ಏರಿಯಾ ಮಾಡಿದ್ದೀವಿ. ಸಿಟ್ ಔಟ್ ಏರಿಯಾ ಮಾಡಿದ್ರೆ ಅದು ಕೂಡ ಲುಕ್ ಕಾರಣ ಆಗಿದೆ. ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಸ್ಪಾಟ್ ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಎಕ್ಸ್ಟೀರಿಯರ್ಗೆ. ಅದಾದ್ಮೇಲೆ ಫುಲ್ಲಿ ಸೇಫ್ಟಿ ಆಗಿರ್ತಕ್ಕಂಥ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದೀರಾ. ಸೊ ಗಾಳಿ ಬೆಳಕು ಎಲ್ಲದಕ್ಕೂ ಕೂಡ ಒಂದು ವ್ಯವಸ್ಥೆ ಚೆನ್ನಾಗಿದೆ. ಮತ್ತೆ ರ್ಯಾಂಪ್ ವ್ಯವಸ್ಥೆ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಆರಾಮ್ಸೆ ಕಾರ್ ಹೋಗೋದಕ್ಕೆ ಇಳಿಯೋದಕ್ಕೆ ಕಂಫರ್ಟ್ ಆಗಿ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸರ್, ಇದು ಆರಾಮ್ಸೆ ಒಂದು 2 ಕಾರ್ ನಿಂತ್ಕೋಬಹುದು. ಅದು ಬಿಟ್ಟು ಕೂಡ ಬೈಕ್ಗಳು ನಿಂತ್ಕೋಬಹುದು. ಅಲ್ವಾ? ಹೌದು ಸರ್. ಒಂದು 2 ಕಾರ್ ನಿಂತು 4 ಬೈಕ್ ನಿಂತ್ಕೋಬಹುದು ಸರ್ ಅಷ್ಟು. ಮತ್ತೆ ಅಲ್ಲಿ ಹೊರಗಡೆ ಗೇಟ್ ಮಾಡಿದೀವಿ. ಅದು ಹೊರಗಡೆ ಹೋಗೋಕ್ಕೋಸ್ಕರ ಒಂದು ಗೇಟ್ ಕೊಟ್ಟಿದ್ದೀವಿ ಇಲ್ಲಿ ಸೇಫ್ಟಿ ಎಕ್ಸ್ಟ್ರಾ ಸರ್. ಇದು 1.5 ಅಡಿ ಗ್ಯಾಪ್ ಕೊಟ್ಟಿರ್ತೀರೋ ಅದೆಲ್ಲ ಓಡಾಡಬಹುದು. ಹೌದು ಸರ್. ಕ್ಲೀನಿಂಗ್ ಪರ್ಪಸ್ ಏನಿರ್ಬೋದು ಅಥವಾ ಮೆಟೀರಿಯಲ್ ಇರ್ಬೋದು. ಇದು ವಾಶ್ರೂಮ್. ಹೌದು ಸರ್. ಇಲ್ಲಿ ಗ್ರೌಂಡ್ ಫ್ಲೋರ್ ವಾಶ್ರೂಮ್ ಕೊಟ್ಟಿದ್ದೀವಿ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಯಾರಾದ್ರೂ ಗೆಸ್ಟ್ ಬಂದ್ಬಿಟ್ರೆ ಅದಕ್ಕೂ ಕೂಡ ಒಂದು ವಾಶ್ರೂಮ್ ವ್ಯವಸ್ಥೆ. ಮತ್ತೆ ಇಲ್ಲಿ ಬಂದು UPS ಇಡೋಕೆ ಒಂದು ಬಾಕ್ಸ್ ತರ ಮಾಡ್ಕೊಟ್ಟಿದ್ದೀವಿ. ಸೂಪರ್. ಸೊ ಇಲ್ಲೂ ಕೂಡ UPVC ಇಟ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹೌದು ಸರ್. ಇಲ್ಲಿ ನೋಡ್ತಾ ಇರ್ಬೋದು. ಮತ್ತೆ ಮೇಲ್ಗಡೆ ರೂಫ್ ನೋಡ್ತಾ ಇರ್ಬೋದು. ಈ ಥರ ಎಲ್ಲ ಡಿಸೈನ್ಸ್ ಮಾಡಿಸಿದ್ದಾರೆ. ಸೊ ಅದು ಎಷ್ಟು ಪಿಲ್ಲರ್ ಹಾಕಿ ಮಾಡಿರೋದು ಇದು ಸರ್? 12 ಪಿಲ್ಲರ್ ಸರ್. ಎಷ್ಟು ಲೀಟರ್ ಕೆಪಾಸಿಟಿ ಸರ್? 12,000 ಲೀಟರ್ ಸರ್. ಸೊ 12,000 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಸಂಪ್ ಇದು. ಸೊ ಮತ್ತೆ ಇಲ್ಲೂ ನೋಡ್ತಾ ಇರ್ಬೋದು ಗಾಳಿ ಬೆಳಕಿಗೋಸ್ಕರ ಸೊ ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ.
ಸೊ ಇಲ್ಲಿ ಬಂತು ಅಂತ ಅಂದರೆ ರೆಂಟಲ್ 2x4 ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಹೌದು ಸರ್. ಸೊ ಬಾರ್ಡರ್ಗೆಲ್ಲ ಈ ಥರ ಬಾರ್ಡರ್ಗೆಲ್ಲ ಬ್ಲಾಕ್ ಹಾಕಿದ್ದೀವಿ. ಮತ್ತೆ ಅಲ್ಲಿ ಒಂದು ರೈನ್ ವಾಟರ್ದು ಒಂದು ಮಾಡ್ಕೊಟ್ಟಿದ್ದೀವಿ. ಯಾವುದು ರೈನ್ ವಾಟರ್ದು? ಅಲ್ಲಿ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ 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 ಓಕೆ. ಅಂದರೆ ರೈನ್ ವಾಟರ್ ಫಿಲ್ಟರ್ ಅಲ್ವಾ ಇದು? ಹೌದು ಸರ್. ವಿತ್ ಸಂಪಿಗೆ ಬಿಡೋ ಥರ ಮಾಡ್ಕೊಂಡಿದ್ದೀವಿ. ಹೌದು ಸರ್. ಸೊ ಮಳೆ ನೀರು ಅಂದರೆ ಕೊಳೆ ನೀರು ಅವು ಇವೆಲ್ಲ ಬಂದಿರುತ್ತೆ, ಅದನ್ನೆಲ್ಲ ಫಿಲ್ಟರ್ ಮಾಡಿ ಒಳ್ಳೆ ನೀರನ್ನ ಸಂಪಿಗೆ ಪ್ರೊವೈಡ್ ಮಾಡುತ್ತೆ. ಹೌದು ಸರ್. ಅಲ್ವಾ? ಹೌದು ಸರ್. ಸೂಪರ್. ಸೊ ನೋಡಿದ್ರಲ್ಲ, ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ 1 BHK ರೆಂಟಲ್ ಹೌಸ್ ಮಾಡಿದ್ದೀವಿ. ಸ್ಪೇಸಸ್ ಹಾಲ್ ಕೊಟ್ಟಿದ್ದೀವಿ. ಸೊ 1 BHK ಹೌಸ್ ಇದು? ಹೌದು ಸರ್. ಸೊ ಏನು ಸೈಜ್ ಅಲ್ಲಿ ಸರ್ ಡೋರ್ ಪ್ರೊವೈಡ್ ಮಾಡಿರೋ? ಡೋರು 3.5 ಇದೆ ಸರ್. 3.5 3.5 ಅಡಿಗೆ 7 ಅಡಿನ? 7 ಅಡಿ ಇದೆ ಸರ್. 7 ಅಡಿ. ಟೀ ಕುಡ್ಡ? ಟೀ ಕುಡ್ಡು ಸರ್. ಟೀ ಕುಡ್ ಡೋರ್ನ ಪ್ರೊವೈಡ್ ಮಾಡಿದರೆ ಈ ಥರ ಡಿಸೈನ್ಸ್ ಇದೆ, ನೋಡ್ತಾ ಇರ್ಬೋದು. ಸೊ ಇದು ಹಾಲ್, ಇದು ಸ್ಪೇಸಿಯಸ್ ಹಾಲ್ ಸರ್. ಸ್ಪೇಷಿಯಸ್ ಆಗಿರ್ತಕ್ಕಂಥ ಒಂದು ಹಾಲ್ನ ಪ್ರೊವೈಡ್ ಮಾಡಿದರೆ 1 BHK ಹೌಸ್ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಟಿವಿ ಯೂನಿಟ್ ನೋಡಿ. 57 ಲಕ್ಷದಲ್ಲಿ ಬಡ್ಜೆಟಲ್ಲಿ ಮಾಡಿರ್ತಕ್ಕಂಥ ಹೌಸ್ ಇದು. ಸೊ ಮುಂದ್ಗಡೆ ಪಾರ್ಕಿಂಗ್ ವ್ಯವಸ್ಥೆ ಸ್ಪೇಸ್ ಬಿಟ್ಟಿರೋದ್ರಿಂದ 1 BHK ಮಾತ್ರ ಕಟ್ಕೊಂಡಿದ್ದಾರೆ, ಮೇಲ್ಗಡೆ ಡೂಪ್ಲೆಕ್ಸ್ ಕಟ್ಕೊಂಡಿದ್ದಾರೆ. ಸೊ ಇದೆಲ್ಲ ಹಾಲ್ ಇದು. ಸೊ ಇಲ್ಲಿ ಬರ್ತೀವಿ ಅಂತಂದರೆ ಒಂದು ಪೂಜಾ ರೂಮ್ ಇದೆ, ನೋಡ್ತಾ ಇರ್ಬೋದು. ಸೊ ಇಲ್ಲೂ ಕೂಡ ಈ ಥರ ಡಿಸೈನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಗೋಲ್ಡನ್ ಬಿಲ್ಡಿಂಗು ವಿತ್ ವೈಟ್ ಕಲರ್ ಗ್ರಾನೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಮ್ಮ ರಾಘವೇಂದ್ರ ಸ್ವಾಮಿ ಅವರಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಓಪನ್ ಕಿಚನ್ ಇದೆ. ಸೊ ಈ ಥರ ವ್ಯವಸ್ಥೆ. ಮತ್ತು ಈ ಬಿಲ್ಡಿಂಗ್ ಎಲ್ಲ ನೋಡ್ತಾ ಇರ್ಬೋದು, ಏನಾದರೂ ಹಾಲು ನೀರು ಏನಾದರೂ ಚಲ್ತು ಅಂದರೆ ಆರಾಮ್ಸೆ ಇದ್ರ ಮುಖಾಂತರ ಈ ಸಿಂಕಿಗೆ ಹೋಗಿ ಬೀಳುತ್ತೆ. ಆ ಥರ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಕಟ್ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಅವರು. ರೆಂಟ್ ಹೌಸ್ ಅಂತ ಏನು ಓನರ್ ಇದು ಮಾಡಿಲ್ಲ ಸರ್. ಇದಕ್ಕೂ ಸೆಮಿ ಇಂಟೀರಿಯರ್ ಅಂತ ಹೇಳಿ ಫುಲ್ ಓನರ್ ಹೌಸ್ಗೆ ಯಾವ ಥರ ಇಂಟೀರಿಯರ್ ಮಾಡಿಸ್ಕೊತಾರೆ, ಅದೇ ರೀತಿ ಇಲ್ಲಿ ಸೆಮಿ ಇಂಟೀರಿಯರ್ ಮಾಡಿಸಿದ್ದಾರೆ. ನೋಡಿ, ಇಲ್ಲಿ ಯಾರಾದರೂ ಮೇಲ್ಗಡೆ ಹೋಗೋದು ಇಳಿಯೋದು ಮಾಡಿದ್ರೆ ಇಲ್ಲಿಂದ ನೋಡ್ಬೋದು. ಸೊ ಗ್ರಿಲ್ ವ್ಯವಸ್ಥೆ ಇದೆ ವಿತ್ WPVC ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಗಾಳಿ ಬೆಳಕು ಚೆನ್ನಾಗಿದೆ. ಲಿಶಾ ಬ್ರ್ಯಾಂಡ್ನ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ಸೊ ಇಡೀ ಎಂಟೈರ್ ಬಿಲ್ಡಿಂಗ್ ಲಿಶಾನೇ ಸರ್. ಸೊ ಓನರ್ ಹೌಸ್ ಮತ್ತೆ ಇದು ಅಂತೇನು ಸಪ್ರೇಟ್ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರೋದು 1 BHK ಹೌಸ್ ಇದು. ಇಲ್ಲಿ ನೋಡ್ತಾ ಇರೋದು ರೂಮ್ ಇದು. ಸೊ ಇಲ್ಲಿ ಯಾವುದೇ ರೀತಿ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ, ನಾರ್ಮಲ್ ಕಾಮನ್ ರೂಮ್ ಇದು. ವಾರ್ಡ್ರೋಬ್ ಇದೆ. ಇಲ್ಲಿ ಈ ಥರ ಫಾಲ್ ಸೀಲಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಾತ್ರೂಮು. ಸೊ ಫಿಟ್ಟಿಂಗ್ಸ್ ನೋಡ್ತಾ ಇರ್ಬೋದು, ಕಮೋಡು ಎಲ್ಲ ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ದೀರಾ? ಫಿಟ್ಟಿಂಗ್ಸ್ ಎಲ್ಲ ಸರ್ ಡೆಜ್ಜಾ ಯೂಸ್ ಮಾಡಿದ್ದೀರಾ? ಸೊ ಇಷ್ಟು ಟೈಲ್ಸ್ನು ಅಷ್ಟೇ ನೋಡ್ತಾ ಇರ್ಬೋದು, ಅಪ್ ಟು ರೂಫ್ವರೆಗೂ ಪ್ರೊವೈಡ್ ಮಾಡಿದ್ದಾರೆ. ಹೌದು ಸರ್. ಸೊ ಇಷ್ಟು 1 BHK ಆಯಿತು. ಇದು ನೋಡಿದ್ರಲ್ಲ. ಸೊ ಈಗ ಮೇಲ್ಗಡೆ ಹೋಗೋಣ, ಓನರ್ ಇರ್ತಕ್ಕಂಥ ಡೂಪ್ಲೆಕ್ಸ್ ಹೌಸಿಗೆ ಹೋಗೋಣ. ಈಗ ಗ್ರೌಂಡ್ ಫ್ಲೋರಲ್ಲಿ 1 BHK ರೆಂಟಲ್ ಹೌಸ್ ನೋಡಿದ್ರಲ್ವಾ. ಈಗ ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ. ಡೂಪ್ಲೆಕ್ಸ್ ಹೌಸ್ ಇದು. ಸೊ ಇಲ್ಲಿ ಏನೋ ಸ್ಪೇಸ್ ಬಿಟ್ಟಿದ್ದೀರಾ? ಸೇಮ್ ಅದೇ ಥರನಾ ಸರ್? ಹೌದು ಸರ್. 1.5 ಫೀಟ್ ಗೇಟ್ ಬಿಟ್ಟಿದ್ದೀವಿ, ಅಂದ್ರೆ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಗೇಟ್ ಇದೆ ಸೇಫ್ಟಿಗೆ. ಹಾಗೆ ಮೇಲ್ಗಡೆ ಹೋಗ್ತಾ ಇಲ್ಲಿ ಸಿಲಿಂಡರ್ನ ಇಡೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಏನಾದರೂ ಸಿಲಿಂಡ್ರು ಫಿಟ್ ಮಾಡ್ಕೋಬೇಕು ಹಾಕ್ಕೋಬೇಕಂದ್ರೆ ನಿಮ್ಮ ಮನೆಗೆ ತಗೊಂಡೋಗೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ಇಟ್ಕೊಂಡ್ರೆ ಸಾಕು, ಆರಾಮ್ಸೆ ನಿಮ್ಮ ಮನೆವರೆಗೂ ಗ್ಯಾಸ್ ಹೋಗುತ್ತೆ. ಸೊ ಇದು ಎಷ್ಟು ಫೀಟು? 3.5 ಅಡಿನಾ? ಇದು ಸರ್ 3 ಫೀಟು. ಅಲ್ಲಿಂದ ಲ್ಯಾಂಡಿಂಗ್ ಆದ್ಮೇಲೆ 3.5 ಫೀಟು. ಇದು 3 ಫೀಟು. ಹೌದು ಸರ್. ಇಲ್ಲಿವರೆಗೂ ಲ್ಯಾಂಡಿಂಗ್ ವರ್ಗು ಅಪ್ ಟು ಇಲ್ಲಿವರೆಗೂ 3 ಫೀಟ್ ಇದೆ. ಓಕೆ. ಇಲ್ಲಿಂದ ಲ್ಯಾಂಡಿಂಗ್ ಆಫ್ಟರ್ 3.5 ಇದೆ. ಓಕೆ. ಅದು ಮಾತ್ರ 3 ಅಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಏನು ಹೋಗ್ತೀವಿ ಇದೆಲ್ಲ 3.5 ಅಡಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಂದು ಸ್ವಲ್ಪ ಕಂಫರ್ಟಾಗಿ ಇರಬೇಕು ಅಂತೇಳಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ. ಕ್ಲೀನ್ ಪರ್ಪಸ್ ಆಗಿರ್ಬೋದು, ಒಂದು ಗಾಳಿ ಬೆಳಕು. ಸೊ ಏನಾದರೂ ಪಕ್ಕದಲ್ಲಿ ನಮ್ಮ ಜಾಗನೆಲ್ಲ ನೋಡೋದಕ್ಕೆ ಮಾಡೋದಕ್ಕೆ ಅದೆಲ್ಲದಕ್ಕೂ ಓಪನ್ ಸ್ಪೇಸ್ ಇದೆ. ಇದಕ್ಕೊಂದು ಲಾಕ್ ಹಾಕೊಂಡ್ರೆ ಸಾಕು, ಈ ಥರ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಕೊಳ್ಳಿ. ಸೊ ಮೇಲೆ ಹೋಗೋಣ. SS ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ ಲೆಫ್ಟ್ ಸೈಡು. ಸೊ ವಯಸ್ಸಾದವರು, ಮಕ್ಕಳು ಮತ್ತೆ ಯಾರಾದರೂ ಸಪೋರ್ಟಿಗೆ ಹಿಡ್ಕೊಂಡು ಹೋಗೋದಕ್ಕೆ. ಇದೆಲ್ಲ ಯಾವ್ದಿದು? ಲಪೋತ್ರ ಸರ್. ಲಪೋತ್ರ. ಸೊ ಆಂಟಿಸ್ಕಿಡ್ ಇದು. ಆಂಟಿಸ್ಕಿಡ್. ಸೊ ಇಲ್ಲಿ ಹೋಗ್ತಾ ಇದ್ರೇ ಇಲ್ಲೂ ಕೂಡ ಒಂದು ಸೇಫ್ಟಿ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಾದ ನಂತರ ಮೇಲ್ಗಡೆ ನೋಡ್ತಾ ಇರ್ಬೋದು. ಸೊ ರಾಫ್ಟಿಂಗ್ ಯೂಸ್ ಮಾಡಿದರೆ WPVC ಇದು ಫಾಲ್ ಸೀಲಿಂಗು. ಮತ್ತು ಇಲ್ಲಿ ಗಾಳಿ ಬೆಳಕಿಗೋಸ್ಕರ ರೈಲಿಂಗ್ಸ್ ಹಾಕಿದ್ದೀವಿ. ಕೆಳಗಡೆ ಎಲಿವೇಶನ್ ಪರ್ಪಸ್ಗೋಸ್ಕರ SS ವಿತ್ ಗ್ಲಾಸ್ ಹಾಕಿದ್ದೀವಿ. ಇದರ ಒಂದು 3 ಅಡಿನ ಇಲ್ಲಿಂದ 3 ಅಡಿ ಇದೆ, ಇದು 2 ಅಡಿ ಇದೆ. 2 ಅಡಿ ಇದೆ. ಸೊ ಇಲ್ಲೂ ಅಷ್ಟೇ. ಸೊ ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ, MS ಇಂದ ಮಾಡಿರ್ತಕ್ಕಂಥದ್ದು. ಇದು ಟಫ್ಲನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 2 ಅಡಿ. ಇಲ್ಲೂ ಕೂಡ ಸೇಮ್. ಇಲ್ಲಿಂದನೂ ಕೂಡ ಈ ಕಡೆ ಯಾರಾದರೂ ಬಂದ್ರ ಅಂತ ಹೇಳ್ಬಿಟ್ಟು ಕೂಡ ನೋಡ್ಕೋಬೋದು. SS ಗ್ರಿಲ್ಲಿಂದ ಮಾಡಿದ್ದಾರೆ. ಸೊ ಇಲ್ಲೊಂದು ಲಾಕ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಇರ್ಬೋದು ಈ ಥರ ಡಿಸೈನ್ಸ್ ಇದೆ. ಇಲ್ಲ ಟೀ ಕುಡ್ಡೆ ಸರ್ ಇದು. ಸೊ ಇದಾದ ನಂತರ ನಾವು ಬಂದಿದ್ದೀವಿ ಫಸ್ಟ್ ಫ್ಲೋರು. ಇಲ್ಲಿ ನೋಡಿ, ಇಲ್ಲೂ ಕೂಡ ನೋಡ್ತಾ ಇರೋದು ವೈಟ್ ಕಲರ್ ಆಗಿರ್ತಕ್ಕಂಥ ಒಂದು ಟೈಲ್ಸ್ನ ಪ್ರೊವೈಡ್ ಮಾಡಿ ಬಾರ್ಡ್ರನ್ನ ಬ್ಲ್ಯಾಕ್ ಕಲರ್ ಆಗಿರ್ತಕ್ಕಂಥ ಟೈಲ್ಸ್ನ ಇದು ಮಾಡಿದ್ದಾರೆ, ವೈಟ್ರಿಫೈಡ್ ಟೈಲ್ಸು. ಸೊ ಇಲ್ಲೊಂದು ವಿಂಡೋ ನೋಡ್ತಾ ಇರ್ಬೋದು.
ಸೊ ಏನು ಸೈಜಲ್ಲಿ ಮಾಡಿರ್ತಕ್ಕಂಥದ್ದು ಇದು ವಿಂಡೋ? 4x5 ಸರ್. 4x5 ಅಲ್ಲಿ ಈ ಥರ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ ದೊಡ್ಡದಾಗಿ. ಇದಾದ ನಂತರ ಈಗ ಡೂಪ್ಲೆಕ್ಸಸ್ ಅಂದರೆ ಓನರ್ ಇರ್ತಕ್ಕಂಥ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸು ನೀವು ಹೊಸ್ಲು ನೋಡ್ತಾ ಇರ್ಬೋದು. ಇದೇನು ಫಿಟ್ಟಲ್ಲಿ ಮಾಡಿರ್ತಕ್ಕಂಥದ್ದು? 4 feet ಸರ್. 4x7. 4x7. ಸೊ ಒಳ್ಳೆ ಗೇಜ್ ಇಟ್ಟು ಒಳ್ಳೆ ಕ್ವಾಲಿಟಿ ಇಟ್ಕೊಂಡೆ ಯೂಸ್ ಮಾಡಿದ್ದಾರೆ. ಎಲ್ಲ ಟೀ ಕುಡ್ಡ ಇದು? ಹೌದು ಸರ್, ಟೀ ಕುಡ್ಡ. ಸೊ 4 ಅಡಿಗೆ 7 ಅಡಿ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಸೈನ್ಸ್ ನೋಡ್ತಾ ಇರ್ಬೋದು. ಈ ಡಿಸೈನ್ಸ್ ಎಲ್ಲ ನೀವು ಕೊಟ್ಟಿರ್ತಕ್ಕಂಥದ್ದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋದ? ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು ಸರ್. ಸೊ ಡಿಸೈನ್ಸ್ ಕೂಡ ತುಂಬ ಸೂಪರ್ ಆಗಿದೆ. ಮತ್ತು ಡೋರ್ ನೋಡಿದ ತಕ್ಷಣ ಒಂದು ಅದ್ಭುತವಾಗಿದೆ. ಒಂದು ಗೇಜಲ್ಲಿ ಇರ್ತಕ್ಕಂಥ ಡೋರ್ ಇದು. ಸೊ ನೋಡಿ 4 ಅಡಿಗೆ 7 ಅಡಿ ಬೇಕು. ಇಂಥ ಡೂಪ್ಲೆಕ್ಸ್ ಹೌಸ್ಗೆ ಈ ಥರ ಒಂದು ಖಡಕ್ಕಾಗಿರ್ತಕ್ಕಂಥ ಡೋರ್ನ ಪ್ರೊವೈಡ್ ಮಾಡಲೇಬೇಕು. ಸೊ ಒಂದು ಹ್ಯಾಂಡಲ್ ನೋಡ್ತಾ ಇರ್ಬೋದು, ಮತ್ತು ಲಾಕರ್ಗಳು ನೋಡ್ತಾ ಇರ್ಬೋದು. ತುಂಬ ಸೇಫ್ಟಿ ಪರ್ಪಸ್ಸು ಯೋಚನೆ ಮಾಡಿ ಈ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಆಗಲೇ ತೋರಿಸಿದ್ನಲ್ಲ ವಿಂಡೋ ಈಗ 4x5 ಅಲ್ಲ, 4x5. ಹೌದು ಸೊ ಇಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ ಹೊರಗಡೆ ಯಾರಿದ್ದಾರೆ ಏನು ಅನ್ನೋದು ಕೂಡ. ಸೊ ಇಲ್ಲೇನಿದೆ? ಇದು ಡೈನಿಂಗ್ ಟೇಬಲ್ ಸರ್. ಡೈನಿಂಗ್ ಟೇಬಲ್ಲು. ಓಕೆ, ಸೂಪರ್. ಸೊ ಇಲ್ಲಿ ಬನ್ನಿ. ಈಗ ಡೂಪ್ಲೆಕ್ಸ್ ಹೌಸು ಆ ಡೋರಿಂದ ಎಂಟ್ರೆನ್ಸ್ ಹಾಕ್ತಿದ್ದಾಗನೇ ಸೊ ಇಲ್ಲೊಂದು ಡಿಸೈನ್ಸ್ನ ಅಬ್ಸರ್ವ್ ಮಾಡ್ಬೋದು. ಎಂಟ್ರೆನ್ಸಲ್ಲಿ ಈ ಡಿಸೈನ್ಸ್ ನೋಡ್ಬೋದು. ಸೊ ಇದೆಲ್ಲ ಜಸ್ಟ್ ಲುಕ್ ಪರ್ಪಸ್ ಮತ್ತು ಬುದ್ಧ ಇಡ್ಬೋದು ಅಥವಾ ಏನಾದರೂ ಪಾಟ್ ಇರೋದು. ಓಕೆ. ಸೊ ಇದೆಲ್ಲ ಬೀಮ್ಸ್ಗೆ ಡಿಸೈನ್ಸ್ ಮಾಡಿರೋದು? ಹೌದು ಸರ್. ಓಕೆ. ಸೊ ಇದು ನೋಡಿ ಇದು ಡೂಪ್ಲೆಕ್ಸ್ ಹೌಸು. ಮೇಲ್ಗಡೆ ಯಾರೇ ಓಡಾಡಿದ್ರು ಕೂಡ ಕೆಳಗಡೆಯಿಂದ ನೋಡ್ಬೋದು, ಮೇಲ್ಗಡೆಯಿಂದಲೇ ಮಾತಾಡಿಸ್ಬೋದು. ಮೇಲ್ಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ಎಂಟ್ರೆನ್ಸಲ್ಲೇ ನಾವು ಹಾಲ್ ನೋಡ್ತಾ ಇರ್ಬೋದು. ಈ ಹಾಲಲ್ಲೇ TV ಯೂನಿಟ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಡಿಸೈನ್ಸ್ ಕೂಡ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಅದೇ ರೀತಿ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಎಂಟೈರ್ ಈ ರೂಫ್ಗೆ ಫಾಲ್ ಸೀಲಿಂಗ್ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನೋಡಿ ಯಾವ ಥರ ಇದೆ, ರೌಂಡ್ ಶೇಪ್, ಒಂದು ಚಕ್ರದ ಥರ, ಒಂದು ತೇರಿನ ಒಂದು ಗಾಲಿ ಥರ ಈ ಡಿಸೈನ್ಸ್ನ ಪ್ರೊವೈಡ್ ಮಾಡಿಕೊಟ್ಟಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ ಇದೆಲ್ಲ ವಾಲ್ಪೇಪರಿಂದ ಮಾಡಿರ್ತಕ್ಕಂಥ ಡಿಸೈನ್ಸು. ಸೊ ಈ ವಾಲ್ಗೆ ಎದುರುಗಡೆ ಅದಾದ ನಂತರ ಇಲ್ಲೂ ಕೂಡ ಅಷ್ಟೇ ವಾಲ್ಪೇಪರ್ ಮುಖಾಂತರ ಈ ಥರ ಡಿಸೈನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. 2 ಫ್ಯಾನ್ನ ಪ್ರೊವೈಡ್ ಮಾಡಿದ್ದಾರೆ. ಅದು ಕೂಡ ತುಂಬ ಲಕ್ಸುರಿಯಾಗಿರ್ತಕ್ಕಂಥ ಫ್ಯಾನ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ವ ಈ ಥರ ಡಿಸೈನ್ಸು. ಮತ್ತು ಇಲ್ಲೂ ಕೂಡ ವಾಲ್ ಡಿಸೈನ್ ಮಾಡಿದ್ದಾರೆ ಪೂಜಾ ರೂಮ್ಗೆ. ಮತ್ತು ಇಲ್ಲಿ ಯಾವುದೋ ಹಿಡನ್ ರೂಮ್ ಇದೆ ಅಂತ ಹೇಳ್ತಾ ಇದ್ರಿ, ಯಾವ ಥರ ಇದು ಸರ್? ಇದು ಅವ್ರ ಕ್ಲೈಂಟ್ ರಿಕ್ವೈರ್ಮೆಂಟು, ಸ್ಟೋರ್ ರೂಮ್ ಬೇಕು ಅಂತೇಳಿ, ಅಂದರೆ ದೇವ್ರ ಮನೆ ಬ್ಯಾಕ್ ಸೈಡ್ ಸ್ಟೋರ್ ರೂಮ್ ಬೇಕು ಅಂತ ಹೇಳಿ ಅವರೇ ಕೇಳಿ ಮಾಡಿಸಿರೋದು. ಸೊ ನೋಡಿ ಇದರಲ್ಲಿ ಏನೂ ಗೊತ್ತಾಗಲ್ಲ ಹಿಡನ್ ರೂಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಹಿಡನ್ ರೂಮ್ ಇದೆ ಅಂದರೆ ಸ್ಟೋರ್ ರೂಮು. ಸೊ ಪೂಜಾ ರೂಮ್ ಬ್ಯಾಕ್ ಸೈಡೇ ಇದಿರ್ತಕ್ಕಂಥದ್ದು. ಸೊ ಇಷ್ಟು ಪೂಜಾ ರೂಮ್ ಮಾತ್ರ ಎಕ್ಸ್ಟ್ರೀಮಾಗಿ ಕಟ್ಕೊಟ್ಟಿದ್ದಾರೆ ಡೂಪ್ಲೆಕ್ಸ್ ಹೌಸಲ್ಲಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ, ವಿತ್ ಗೋಪುರ ಸಮೇತ ಕಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ಮತ್ತು ಅದಾದಮೇಲೆ ಇದು 1 BHK ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಕಟ್ಟಿರ್ತಕ್ಕಂಥದ್ದು ಡೂಪ್ಲೆಕ್ಸ್ ಹೌಸು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇಲ್ಲೂ ಅಷ್ಟೇ ವಾಲ್ಪೇಪರ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಫ್ಯಾನು, ಫಾಲ್ ಸೀಲಿಂಗ್ ಆಗಿರ್ಬೋದು. ಡೂಪ್ಲೆಕ್ಸ್ ಹೌಸು ಇಂಟೀರಿಯರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಡಿಸೈನ್ಸು. ಸೊ ಇವೆಲ್ಲ ರೆಡಿಮೇಡ್ ಡೋರ್ಸ್ ಅಲ್ವಾ? ಹೌದು ಸರ್, ಇವೆಲ್ಲ ರೆಡಿಮೇಡ್ ಡೋರ್ಸ್ ಇದು. ಮತ್ತು ಇಲ್ಲಿಂದ ನೋಡಿದ್ರೆ ನೋಡಿ, ಇಲ್ಲಿಂದನೂ ಕೂಡ ಕಿಚನ್ ಕಾಣಿಸುತ್ತೆ. ಇದು ಡೈನಿಂಗ್ ಟೇಬಲ್ ಇಲ್ಲೇ ಪ್ರೊವೈಡ್ ಮಾಡಿದರೆ ಇಲ್ಲಿ ಫುಡ್ ಗಿಡ್ ರೆಡಿ ಆದಮೇಲೆ ಇಲ್ಲಿ ಅದನ್ನು ಇಲ್ಲಿ ಇಟ್ಕೋಬೋದು. ಸೊ ಈ ಥರ ಒಂಥರ CNC ಕಟ್ಟಿಂಗಲ್ಲಿ ಮಾಡಿರ್ತಕ್ಕಂಥದ್ದು. ಹೌದು. ಸೊ ಇದೆಲ್ಲ ಈ ಥರ ಡಿಸೈನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಓಪನ್ ಕಿಚನ್ನು. ಹೌದು ಸರ್. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇಷ್ಟು. ಇಲ್ಲೂ ಕೂಡ ಅಷ್ಟೇ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಈ ಥರ ಡಿಸೈನ್ಸ್ನ ಮಾಡಿದ್ದಾರೆ. ಮತ್ತು ಸ್ಮೂತ್ ಕ್ಲೋಸಿಂಗ್ ಇರ್ತಕ್ಕಂಥ ಇಂಟೀರಿಯರ್ ವರ್ಕ್ ಮಾಡಿರ್ತಕ್ಕಂಥದ್ದು. ಸೊ ಇಷ್ಟು ಟೈಲ್ಸ್ ಎಲ್ಲ ನೋಡಿ ಈ ಥರ ಡಿಸೈನ್ಸ್ ಇದೆ. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಯುಟಿಲಿಟಿ. ನಾವೇನಾದರೂ ವಾಷಿಂಗ್ ಮಿಷಿನು ಅದೆಲ್ಲ ಇಟ್ಕೊಳೋಕ್ಕೆ ಈ ಥರ ಪ್ರೊವೈಡ್ ಮಾಡಿದರೆ, ಇಲ್ಲೂ ಅಷ್ಟೇ ಗಾಳಿ ಬೆಳಕಿಗೆ ಗ್ರಿಲ್ನ ಸೇಫ್ಟಿಗೋಸ್ಕರ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸೊ ಹೀಗೆ ನಾವು ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ ಇದನ್ನೆಲ್ಲ ನೋಡೋದಾದ ನಂತರ ಸೊ ಇಲ್ಲೇನು ಕಾಮನ್ ಟಾಯ್ಲೆಟ್ ರೂಮ್ ಅಂತ ನೋಡಿದ್ನೋ ಇದನ್ನ ಈ ರೂಮಿಂದ ಕೂಡ ಯೂಸ್ ಮಾಡ್ಕೋಬೋದು. ಅದನ್ನೊಂದು ನಿಮಗೆ ಹೇಳೋದು ಎಕ್ಸ್ಪ್ಲೇನ್ ಮಾಡೋದು ಮತ್ತೆ. ಸೊ ಈ ಕಡೆಯಿಂದ ಕೂಡ ಹೋಗ್ಬೋದು, ಆ ಕಡೆಯಿಂದ ಕೂಡ ಆ ವಾಶ್ರೂಮಿಗೆ ಬರಬಹುದು. ಇದೆಲ್ಲ ಮತ್ತೆ ಇದು ಸ್ಟಡಿ ಟೇಬಲ್ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೋಬಹುದು. ಇದೆಲ್ಲ ಯಾವ ಥರ ಸರ್? ಇದೆಲ್ಲ ಸ್ಮಾರ್ಟ್, ಇಲ್ಲಿ ಹಾಲಿಗೆ ನಾವು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಅದೇ ಥರ ಯೂನಿಫಾರ್ಮ್ ಆಗಿ ನಾವು ವೆಟ್ರಿಫೈಡ್ ಟೈಲ್ನ ರೂಮ್ಗಳಿಗೆ ಮತ್ತು ಸೆಕೆಂಡ್ ಫ್ಲೋರ್ಗೆಲ್ಲ ಅದೇ ಥರ ಸೆಲೆಕ್ಟ್ ಮಾಡಿದ್ದೀವಿ. ಸಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು. ಇಲ್ಲೂ ಕೂಡ ಅಷ್ಟೇ ಅದೇನು ಬೀಮ್ಸ್ ಇದೆಯೋ ಅಷ್ಟಕ್ಕೂ ಕೂಡ ಡಿಸೈನ್ಸ್ ಮಾಡಿದ್ದಾರೆ ಇವರು. ಸೊ ಈ ಥರ ಇದೆ ಡೂಪ್ಲೆಕ್ಸ್ ಹೌಸು. ಸೊ ಮೇಲ್ಗಡೆ ನೋಡ್ತಾ ಇದ್ದೀರಲ್ವಾ, ಈಗ ಅದಿರ್ತಕ್ಕಂಥದ್ದೆಲ್ಲ ಸೆಕೆಂಡ್ ಫ್ಲೋರು. ಬನ್ನಿ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಸೊ ಈಗ ಹೋಗೋಣ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ.
ಸೊ ನೋಡ್ತಾ ಇರ್ಬೋದು ಮಾಸ್ಟರ್ ಪಿಲ್ಲರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಲುಕ್ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಮತ್ತು ಡ್ಯುಯಲ್ ಟೋನಲ್ಲಿರ್ತಕ್ಕಂಥ ಒಂದು ಗ್ರಾನೈಟ್ನ ಪ್ರೊವೈಡ್ ಮಾಡಿದರೆ ಟೈಲ್ಸ್ನ ಫ್ರಂಟಲ್ಲಿ ಹಾಕಿದ್ದಾರೆ. ಸೊ ನೋಡ್ತಾ ಇದ್ದರೆ ಇದು ಕೂಡ ಒಂದು ಸೂಪರಾಗಿ ಲುಕ್ ಬರ್ತಾ ಇದೆ. ಮತ್ತು ಪ್ರತಿಯೊಂದು ಕಡೆಯೂ ಲೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ಮೆಟ್ಲು ಕಾಣೋದಾಗಿರ್ಬೋದು. ಸೊ ಪ್ರತಿಯೊಂದು ಲೈಟ್ ಆನ್ ಆಗುತ್ತೆ. ಸೊ ಇದು ಕೂಡ ಅಷ್ಟೇ ಸ್ಕೈಲೈಟ್ ಹೌಸು. ಮೇಲ್ಗಡೆ ನೋಡ್ತಾ ಇರ್ಬೋದು ಆ ಸೂರ್ಯನ ಕಿರಣನ ಬೆಳಕು ಸೀದಾ ಕೆಳಗಡೆ ಬೀಳಿಸುತ್ತೆ. ಮತ್ತು ಈ ಒಂದು ದೇವರ ಮನೆ ಮೇಲೆ ಬೀಳೋದ್ರಿಂದ ಒಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಮನೆಗೆ. ಇಲ್ಲಿ ನೋಡ್ತಾ ಇರ್ಬೋದು SS ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಟಫ್ಲನ್ ಗ್ಲಾಸ್ ಇದೆ. ಸೊ ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲೊಂದು ವಾಲ್ಪೇಪರ್ನ ಪ್ರೊವೈಡ್ ಮಾಡಿದ್ದಾರೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಈ ಹಸು ಜೊತೆ ಬರ್ತಾ ಇರೋದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಸಿದ್ದಾರೆ. ಸೊ ಇಲ್ಲಿ ನೋಡಿ, ಇದಾದ ನಂತರ ಗೋಪುರ ನೋಡ್ತಾ ಇರ್ಬೋದು ದೇವ್ರ ಮನೆದು. ಇದೇನಿದೆ ಸ್ಕೈಲೈಟ್ ಬೆಳಕು ಡೈರೆಕ್ಟ್ ಆಗಿ ಒಳಗಡೆ ಬೀಳುತ್ತೆ ಸರ್. ಮೇಲ್ಗಡೆ ಓಪನ್ ಮಾಡಿಸಿದೀವಿ, ಹಂಗಾಗಿ ಮೇಲ್ಗಡೆ ಟಫಲ್ ಗ್ಲಾಸ್ ಇದೆ 15 mm. ಇಲ್ಲಿ 6 mm ಮಾತ್ರ ಹಾಕಿದೀವಿ, ಅಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂತ ಹೇಳಿ. ಸೊ ಇಷ್ಟು ಇಲ್ಲಿ ಬಂದ್ವಿ ಸೆಕೆಂಡ್ ಫ್ಲೋರ್ಗೆ ಅಂತ ಅಂದರೆ. ಸೊ ಇಲ್ಲಿಂದ ಕೆಳಗಡೆ ಯಾರನ್ನೇ ಮಾತಾಡ್ಸಿದ್ರು ಕೂಡ ಕೇಳಿಸುತ್ತೆ, ಕೆಳಗಡೆಯಿಂದ ಮಾತಾಡಿದವರು ಕೂಡ ಇಲ್ಲಿ ಕೇಳಿಸುತ್ತೆ. ಸೊ ಆ ಥರ ಒಂದು ಡಿಸೈನ್ಸ್ ಇಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸೆಕೆಂಡ್ ಫ್ಲೋರಿಗೆ ಬಂದ್ವಿ ಅಂದರೆ ಇಲ್ಲಿ 2 BHK. ಸೊ ನಾನಾಗಲೇ ಹೇಳಿದ್ನಲ್ಲ 3 BHK ಡೂಪ್ಲೆಕ್ಸ್ ಹೌಸ್ ಇದು. ಸೊ ಇಲ್ಲೂ ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇರ್ಬೋದು ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ರೂಮ್. ಸೊ ನೋಡಿ ಅದು ಕೂಡ ರೂಫ್ವರೆಗೂ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಬೇ ವಿಂಡೋ ಟೈಪ್ ಮಾಡಿದೀವಿ ಸರ್. ಇಲ್ಲಿ ವೆಸ್ಟ್ ಫೇಸ್ ಅಲ್ಲಿ ಬಂದು ಬೇ ವಿಂಡೋ ಟೈಪ್, ಅಂದ್ರೆ ವರ್ಕ್ ಮಾಡಕ್ಕೆ ಆಗಿರ್ಬೋದು ಅಥವಾ ಕೂತ್ಕೊಳ್ಳೋಕೆ ಆಗಿರ್ಬೋದು. ಆ ಕಡೆ ಈ ಕಡೆ ಕಬೋರ್ಡ್ ಮಾಡಿದೀವಿ, ಮಧ್ಯ ಒಂದು ಇದ್ರ ತರ. ಸೊ ಆರಾಮ್ಸೆ ಕುತ್ಕೋಬೋದು, ಆ ಹೊರಗಿನ ಗಾಳಿನ ಫೀಲ್ ಮಾಡ್ಬೋದು, ಸೂರ್ಯನ ಕಿರಣಗಳನ್ನ ಫೀಲ್ ಮಾಡ್ಬೋದು. ಸೊ ಅಂದರೆ ಒಂದು ವಿಂಡೋ ಹತ್ರನೂ ಕೂಡ ಕಟ್ಟೆ ಥರ ಫೆಸಿಲಿಟೀಸ್ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಎಷ್ಟು ಬುಕ್ಸ್ ಇಟ್ಕೊಳ್ಳೋಕೆ ಒಂದು ಸ್ಟೋರು, ಕೆಳಗಡೆ ಅದ್ರ ಐರನ್ ಮಾಡ್ಕೊಳ್ಳೋಕೆ. ಸೂಪರ್. ಮತ್ತು ಇಲ್ಲೂ ಅಷ್ಟೇ ವಾಲ್ಪೇಪರ್ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಈ ಲುಕ್ಕಿಗೋಸ್ಕರ. ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು ಈ ಥರ ಪ್ರೊವೈಡ್ ಮಾಡಿದ್ದಾರೆ. ಇದು ಸೆಕೆಂಡ್ ಫ್ಲೋರಲ್ಲಿ ಇರ್ತಕ್ಕಂಥ 2 BHKಲಿ ಒಂದು ರೂಮ್ ಬಗ್ಗೆ ತಿಳಿಸ್ಕೊಟ್ಟೆ ನಿಮಗೆ. ಸೊ ಅದಾದ ನಂತರ ಇನ್ನೊಂದು ರೂಮ್ ಇದೆ, ಇದ್ರ ಬಗ್ಗೆ ಬೆಡ್ರೂಮ್. ಇದು ಗೆಸ್ಟ್ ಬೆಡ್ರೂಮ್ ಅಂತೇಳಿ ಮಾಡಿದಾರಂತೆ. ಸೊ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ಫಾಲ್ ಸೀಲಿಂಗು ಸೂಪರಾಗಿ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ WPC ವಿತ್ ಗ್ಲಾಸಲ್ಲಿ ಇರ್ತಕ್ಕಂಥದ್ದು. ಮತ್ತು ಸೇಫ್ಟಿಗೋಸ್ಕರ ಗ್ರಿಲ್ಲು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು ಸೆಕೆಂಡ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ ಇದು. ಸರ್ ಇದು ಸೇಫ್ಟಿ ಪರ್ಪಸ್ಗೋಸ್ಕರ 3 feet ಇಟ್ಟಿದ್ದೀವಿ. ಇದು ಅಂದರೆ ಮಕ್ಕಳು ಯಾರಾದರೂ ಬಿದ್ದರೆ ಕಾಮನ್ ಆಗಿ 2.5 ಅಥವಾ 2 feet ಇಡ್ತಾರೆ, ನಾವು 3 feet ಇಡ್ತಿದ್ದೀವಿ. ಸರ್ 4 ಅಂದರೆ 3 feet ಅಂದರೆ ಈ ಕಟ್ಟೆ ಬಿಟ್ಬಿಟ್ಟು ಇದ್ರ ಮೇಲ್ಗಡೆ 3 feet ಎತ್ಕೊಂಡಿದ್ದೀವಿ. ಹೌದು ಸರ್. ಹಂಗೆ ಲೆಕ್ಕ ಹಾಕೊಂಡ್ರೆ ಹೆಚ್ಚು ಕಮ್ಮಿ 4 ರಿಂದ 5 ಅಡಿ ಬರುತ್ತೆ. ಹೌದು ಸರ್, ಸೇಫ್ಟಿ ಪರ್ಪಸ್. ಹೌದು, ಇಲ್ಲಿಂದ ಚಿಕ್ಕ ಮಕ್ಕಳು ಹಿಂಗೆ ಬೆಂಡಾದರೂ ಕೂಡ ಕೆಳಗೆ ಬೀಳದೇ ಇರೋ ಥರ ಇರಬೇಕು. ಸೊ ಇಲ್ಲೂ ಸೋಫಾ ಎಲ್ಲ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಗಾಳಿ ಬೆಳಕಿಗೆ ಇಲ್ಲೂ ಕೂಡ ಇದೆ. ಮತ್ತು ಇದೆಲ್ಲ ವಾಲ್ಪೇಪರ್ ಡಿಸೈನ್ಸ್. ಇದು ಏನು ಸಡನ್ ನೋಡಿದ್ರೆ ಪೇಂಟ್ ಏನೋ ಅನ್ಕೋಬೇಕು. ಇಲ್ಲೂ ಅಷ್ಟೇ ನೋಡಿ ಸ್ಟ್ರಿಪ್ ಲೈಟ್ಸ್ ಮುಖಾಂತರ ಫಾಲ್ ಸೀಲಿಂಗ್ ಮಾಡಿರ್ತಕ್ಕಂಥ ಡಿಸೈನ್ಸ್ ಇದು. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಇಷ್ಟು. ಇದಾದ ನಂತರ ಇಲ್ಲಿ ಓಪನ್ ಟೆರಸ್ ಇದೆ. ಈ ಓಪನ್ ಟೆರಸಲ್ಲಿ ಬಂದ್ವಿ ಅಂತಂದರೆ ಸೊ ಈ ಸಿಟ್ಔಟ್ ಏರಿಯಾ ಮಾಡ್ಕೊಂಡಿದ್ದಾರೆ. ಇಲ್ಲಿ ಆರಾಮ್ಸೆ ಫ್ಯಾಮಿಲಿನೋ ಅಥವಾ ಫ್ರೆಂಡ್ಸು ಅಥವಾ ಏನೋ ಬಿಸ್ನೆಸ್ ಕೊಲೀಗ್ಸು ಯಾರಾದರೂ ಬಂದರೆ ಮೀಟಿಂಗ್ ಮಾಡೋದಾಗಿರ್ಬೋದು, ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋದಾಗಿರ್ಬೋದು. ಒಂದೊಳ್ಳೆ ವೈಬ್ಸ್ ಇದೆ, ಒಂದೊಳ್ಳೆ ಗುಡ್ ವ್ಯೂಸ್ ಇದೆ ಇದರಿಂದ. ಸೊ ಆರಾಮ್ಸೆ ಹಿಂದ್ಗಡೆ ಹೊರಕೊಂಡು ಸೊ ಟೀ ಕಾಫಿ ಲೋಟ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿ ಆರಾಮ್ಸೆ ಏನು ಬೇಕಾದ್ರೂ ಇಟ್ಕೊಂಡು ತಿನ್ನೋದಾಗಿರ್ಬೋದು ಅಥವಾ ಒಂದು ಡಿಸ್ಕಷನ್ ಮಾಡೋದಾಗಿರ್ಬೋದು. ಸೂಪರ್ ಆಗಿದೆ. ಡ್ಯುಯಲ್ ಟೋನ್ ಡಿಸೈನ್ಸಲ್ಲಿ ಕಲರ್ಸಲ್ಲಿ ಕೊಟ್ಟಿರ್ತಕ್ಕಂಥ ಕಟ್ಟೆ ಇದು ಸಿಟ್ಔಟ್ ಏರಿಯಾ. ಸೊ ಇದಾದಮೇಲೆ ಮೇಲ್ಗಡೆ ರೂಫ್ ನೋಡ್ತಾ ಇರ್ಬೋದು. ಕೂಲಿಂಗ್ ರೂಫ್ ಇದೆ. ಕೂಲಿಂಗ್ ರೂಫ್ ಹೀಟ್ ಆಗಲ್ಲ, ಎಷ್ಟೇ ಬಿಸಿಲು ಬಂದ್ರೂ ಹೀಟ್ ಆಗಲ್ಲ, ಯಾವಾಗ ಕೂಲಾಗೇ ಇರುತ್ತೆ ಸರ್. ಸೂಪರ್. ಮತ್ತೆ ರೈನ್ ಬಂದರೆ, ಮಳೆ ಬಂದರೆ ಹೊರಗಡೆ ಹೋಗಿ ಕೆಳಗಡೆ ಬೀಳಬಾರ್ದು ಡೈರೆಕ್ಟಾಗಿ ಅಂತೇಳಿ ಒಂದು ಸೇಫ್ಟಿದು ಇಟ್ಕೊಟ್ಟಿದ್ದೀವಿ. ಸೂಪರ್. ಇದೆಲ್ಲ ಮಳೆ ನೀರು ಸೇಫ್ಟಿಗೋಸ್ಕರ ಮಾಡಿರ್ತಕ್ಕಂಥದ್ದು ಕೂಲಿಂಗ್ ರೂಫ್ ಅಂತ ನೋಡಿ. ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ. ಹೌದು, ಸಿಕ್ಕಾಪಟ್ಟೆ ಬಿಸಿಲಿದೆ ನಾವೀಗ. ಸೊ ಇಲ್ಲಿ ಒಂದು ಚೂರು ಬಿಸಿಲು ಬೀಳ್ತಾ ಇಲ್ಲ, ಜೊತೆಗೆ ಇದೆಲ್ಲ ತಂಪಿದೆ, ನಾವು ನಡ್ಕೊಂಡು ಓಡಾಡ್ತಾ ಇದ್ದೀವಲ್ಲ. ಸೊ ಇಷ್ಟಿದೆ ಸಿಟ್ಔಟ್ ಏರಿಯಾ ಇದು. ಇದ್ರ ಮೇಲ್ಗಡೆ ಕೂಲಿಂಗ್ ರೂಫ್ನ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೂ ಸೇಫ್ಟಿಗೋಸ್ಕರ ನೀಟಾಗಿ ಮೆಟಲ್ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ. ಸೊ ಅದಾದ ನಂತರ ನೋಡ್ತಾ ಇರ್ಬೋದು ಒಂದು ಕಾಮನ್ ಟಾಯ್ಲೆಟ್ ರೂಮ್ ಇದೆ. ಒಂದು ವಾಶ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಅಟ್ಯಾಚ್ಡ್ ಇಂಡಿಯನ್ ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ನಮ್ಮ RCC ಕಟ್ಟಿರ್ತಕ್ಕಂಥವ್ರು. ಮತ್ತು ಇದು ಬಟ್ಟೆ ತೊಳೆಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ರೂಫಲ್ಲಿ. ಇದಾದ ನಂತರ ನಾವು 3rd ಫ್ಲೋರು ಹೋಗ್ತೀವಿ ಅಂತಂದರೆ
ಇಲ್ಲೂ ಕೂಡ ಅಷ್ಟೇ ಒಂದು ಲ್ಯಾಡರ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಆಗಲೇ ಹೇಳಿದ್ವಲ್ಲ ಕೂಲಿಂಗ್ ರೂಫ್ ಅಂತೇಳಿ. ಸೊ ಇಲ್ಲಿದೆ ನೋಡಿ ಔಟ್ಲುಕ್ಕು. ಸೊ ಮೇಲ್ಗಡೆ ಹೋಗ್ತಾ ಇದ್ದೀವಲ್ಲ, ಸ್ಕೈಲೈಟ್ ನೋಡಿದ್ವಲ್ಲ ಮೇಲ್ಗಡೆಯಿಂದ. ಸೊ ಇದು 15 mm ಗ್ಲಾಸ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ತುಂಬ ವಿಶಾಲವಾಗಿದೆ. ಇಲ್ಲೂ ಕೂಡ ಆರಾಮ್ಸೆ ಚಿಲ್ ಮಾಡ್ಬೋದು ಕೂತ್ಕೊಂಡು ವಾಕ್ ಮಾಡ್ತಾ. ಮತ್ತು ಇಲ್ಲೂ ಅಷ್ಟೇ ಒಂದು ಸೋಲರ್ನ ಪ್ರೊವೈಡ್ ಮಾಡಿದ್ದಾರೆ. ಇದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಲ್ಯಾಡರ್ ಕೊಟ್ಟು ಸಿಂಟೆಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೂಪರ್ ಆಗಿದೆ. 7x7 ಇದೆ ಸರ್ ಇದು. 7x7 ಏನೇ ಅಷ್ಟು ಕ್ಲೈಂಟ್ ರಿಕ್ವೈರ್ಮೆಂಟ್ ಏನೋ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೋಸ್ಕರ ಇಟ್ಕೊಳ್ಳೋಕೆ ಅಂತ ಕೇಳಿದ್ರು. ಮತ್ತು 2000 ಲೀಟ್ರು ವಾಟರ್ ಕೆಪಾಸಿಟಿ ಇರ್ತಕ್ಕಂಥ ಸಿಂಟೆಕ್ಸ್ನ ಪ್ರೊವೈಡ್ ಮಾಡಿದ್ದೀರಾ. ಸೊ ಸೂಪರ್ ಆಗಿದೆ, ನೈಸ್. ಮತ್ತು ಬಟ್ಟೆ ಹಾಕೋದಕ್ಕೆ ಅಲ್ಲೂ ಕೂಡ ಅಷ್ಟೇ ಸ್ಟ್ಯಾಂಡ್ನ ಪ್ರೊವೈಡ್ ಮಾಡಿದ್ದಾರೆ, ಕಬ್ಬಿಣದಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಇಷ್ಟು ಈ ಕಡೆಯಿಂದ ನೋಡಿದ್ರು ಕೂಡ ಮಳೆ ನೀರು ಯಾವುದೇ ಕಾರಣಕ್ಕೂ ವಿಂಡೋದ ಒಳಗಡೆ ಹೋಗ್ಬಾರ್ದಂತ ಈ ಥರ ಪ್ರೊವೈಡ್ ಮಾಡಿದರೆ ಇಷ್ಟೆಲ್ಲ ವ್ಯವಸ್ಥೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವ್ರು ಮಾಡಿರ್ತಕ್ಕಂಥದ್ದು. ಸೊ ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ ಸಮೃದ್ಧಿ ಬಿಲ್ಡಿಂಗ್ನ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಅಪ್ ಟು ರೂಫ್ವರೆಗೂ ಕರ್ಕೊಂಡೋಗಿದೆ. 2000 ಲೀಟ್ರು ಸಿಂಟೆಕ್ಸ್ ವ್ಯವಸ್ಥೆ ಕೊಟ್ಟು, ಜೊತೆಗೆ ಲ್ಯಾಡರ್ ವ್ಯವಸ್ಥೆ ಕೊಟ್ಟು, ಮತ್ತು ಸ್ಕೈಲೈಟ್ ವ್ಯವಸ್ಥೆ ಕೊಟ್ಟು, ಮತ್ತು ಪೂಜಾ ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಮತ್ತು ರೂಮ್ಗಳಾಗಿರ್ಬೋದು, ಫಾಲ್ ಸೀಲಿಂಗ್ ಆಗಿರ್ಬೋದು, ಕೆಳಗಡೆ ಟೈಲ್ಸ್ಗಳಾಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಟ್ರೀಮಾಗಿ ಕೊಟ್ಟಿದ್ದಾರೆ. ಇವನ್ ಮೇನ್ ಡೋರ್ ನೋಡಿದ್ರು ಕೂಡ ಅದು ಕೂಡ ಅಲ್ಟಿಮೇಟ್ ಖಡಕ್ಕಾಗೆ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ವ್ಯವಸ್ಥೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವ್ರು ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಬ್ಯೂಟಿಫುಲ್ ಏನಪ್ಪ ಅಂದರೆ ಬರೀ 57 ಲ್ಯಾಕಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ನೀವು ಕೂಡ ಇದೇ ಥರ ಕಟ್ಟಿಸ್ಬೇಕಾ? ಸೊ ನಿಮ್ಮ ಜೊತೆಗೂ ಅಷ್ಟೇ ಭೂಮಿ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮ್ಮ ಜೊತೆಗೆ ಸಾಥ್ ಕೊಟ್ಟು ಸಪೋರ್ಟಿಂಗ್ವರೆಗೂ ಇರ್ತಾರೆ. ನಿಮಗೆ ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಕಬ್ಬಿಣದ ವ್ಯವಸ್ಥೆ ಆಗಿರೋದು, ಸಿಮೆಂಟ್ ಆಗಿರೋದು, ಬ್ರಿಕ್ಸ್ ಆಗಿರೋದು, ಪ್ರತಿಯೊಂದು ಅಷ್ಟೇ ಆಪ್ಷನ್ಸ್ ಕೊಡ್ತಾರೆ ನಿಮಗೆ. ಯಾವ ಕ್ವಾಲಿಟಿ ಬೇಕು, ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಇಷ್ಟ ಏನಿದೆಯೋ, ನಿಮ್ಮ ಬಡ್ಜೆಟ್ ಏನಿದೆಯೋ ಅದೇ ಥರನೇ ಕಟ್ಸಿ ಕೊಡ್ತಾರೆ. ಈ ಬಿಲ್ಡಿಂಗ್ ಡಿಸೈನ್ಸ್ ಬಗ್ಗೆ, ಸ್ಟ್ರಕ್ಚರ್ ಬಗ್ಗೆ, ಮೆಟೀರಿಯಲ್ಸ್ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು.